ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ವರ್ಷ ಇವತ್ತೇನು RCB ಏನ್ ಮ್ಯಾಚ್ IPL ನೋಡ್ತಾ ಇದೀವಿ. ಸೊ RCB ಮೊದಲ ಕ್ರಮಾಂಕದಲ್ಲಿ ನಾವೇನು ಅವ್ರು ಆಡಿದರ ನೋಡಿದ್ರೆ ಸ್ವಲ್ಪ ಭರವಸೆ ಹೋದಂಗಾಗಿತ್ತು. ಆದ್ರೆ ನಮ್ಮ ಅಭಿಮಾನಿ ಬಳಗ ನೋಡಿದ್ರೆ ಅವರಲ್ಲಿ ಇನ್ನೂ ಉತ್ಸಾಹ ಏನಿದೆ, RCB ಮೇಲೆ ಏನ್ ಫ್ಯಾನ್ಶಿಪ್ ಏನಿದೆ ಅದು ಇವತ್ತು ಕೂಡ ಅದನ್ನು ಕೂಡ ಜಾಸ್ತಿ ಆಗ್ತಾ ಹೊರತಾಗಿ ಕಡಿಮೆ ಆಗ್ತಾ ಇಲ್ಲ. ಇವತ್ತು ಏನು RCB ಅವ್ರದ್ದು ಇವತ್ತು RR ಜೊತೆ ಏನ್ ಮ್ಯಾಚ್ ಇದೆ, ಇವತ್ತು ಕೂಡ RCB ನೇ ಗೆಲ್ಲುತ್ತೆ ಆ ಹೋಪ್ ಇದೆ. 1% ಹೋಪ್ ನಿಂದ ಇವತ್ತು 100% ಹೋಪಿಗೆ ಅವ್ರು ಬಂದಿದ್ದಾರೆ. ಆ ದೃಢತೆ, ಆ ಆತ್ಮವಿಶ್ವಾಸ ಇವತ್ತು RCB ಇದೆ. ಸೊ ಈ ವರ್ಷ ನಾವು ಗೆದ್ದೇ ಗೆಲ್ತಾರಂತ ನಾವು ಹೇಳ್ತೀವಿ. RCB ಬಗ್ಗೆ ಏನು ಹೇಳಕ್ ಆಗಿಲ್ಲ, ಯಾಕಂದ್ರೆ ಎಲ್ಲಾ ಅಭಿಮಾನಿಗಳು ಅವರೇ ಮಾತಾಡ್ತಾರ. ಸೊ RCB ಒಂದೇ ಹೇಳ್ಬೇಕು, ಎಲ್ಲಾ ಅಭಿಮಾನಿಗಳು ಕೈಕೊಂಡ್ ಕುಂತಾರ. ಈ ಸಲ ಒಂದ್ ಕಪ್ ಗೆದ್ರೆ ಎಲ್ಲಾ ಟೈಮು ಅವ್ರು ಗೆದ್ದಂಗೆ ಫೀಲ್ ಆಗ್ತಾರ. ಜೈ RCB. ಈ ಸಲ 100 ಹೊಡಿಯತಾನ. RCB ಆಲ್ರೆಡಿ ಗೆದ್ದೈತಿ. ಈ ಸಲ ಕೊಹ್ಲಿ ಅಂದ್ರೆ 100 ಹೊಡಿಯತಾನ. ಈ ಸಲ ಕಪ್ ನಮ್ದ ಪಕ್ಕ. ಹೆಂಗ ಓಪ್ RCB ಮೇಲೆ ಐತ್ರಿ, ಗೆಲ್ದೈತಿ ಪಕ್ಕ. ವಿರಾಟ್ ಹೊಡಿತಾನ್ರಿ ಕೊಹ್ಲಿ ಪಕ್ಕ. RCB ಕಪ್ ನಮ್ದ. ಕಪ್ ನಮ್ದೇ. ಇದು RCB ಹೊಸ ಅಧ್ಯಾಯ. ವಿರಾಟ್ ಕೊಹ್ಲಿ ನಮ್ದ ಪಕ್ಕ, ನಮ್ದು ಪಕ್ಕ ಗೆಲ್ತದ ರೀ. ವಿರಾಟ್ ಕೊಹ್ಲಿ ಆಲ್ವೇಸ್ ವಿರಾಟ್ ಕೊಹ್ಲಿ. RCB ಸೋತ್ರು ನಮ್ದ. ಪಕ್ಕ ರೀ. ಇವತ್ತು ಸೋತ್ರು ಗೆದ್ರು RCB ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ. ಸೋತ್ರು ಗೆದ್ರು 100 ಸಲ ಸೋತ್ರು, ಈ ಸಲ ಕಪ್ ನಮ್ದೇ. ಈ ಸತಿ ಎಲ್ಲ ಅಂಕಲ್ ಮಕ್ಕಳಿಗೆ ಹೇಳೋದು ಒಂದೇ, ತಲಾ ಫಾರ್ ರೀಸನ್ ಜೈ RCB. ಈ ಸಲ ಕಪ್ ನಮ್ದೇ. ಹೈದರಾಬಾದ್ ಕೂಡ ಫೈನಲ್ ಸಿಗೋನ್ ಚಿನ್ನ ಸಮಿದಿಲ್ಲ. ಚೆನ್ನೈದಾಗ ಇಲ್ಲ ಗೆಲ್ಲಲ್ಲ. ಇದು ತಲಾ ಫಾರ್ ರೀಸನ್ ಸರ್. ಹೌದು. ಯಾಕ ನಾನು ಅಭಿಪ್ರಾಯಪ್ಪ, ಯಾಕೆ ಹೊಡಿತೀರ? ಹೌದು ಗೆಲ್ಲ ಇವತ್ತು ಮ್ಯಾಚ್ ನೋಡ್ಬೇಕಲ್ಲ. ರೀಸನ್ ಯಾಕೆ ಹೇಳ್ಬೇಕ? ಆ ಸೋಲ್ದ ಗೊತ್ತಾಯ್ತಿಲ್ಲ ಕಟ್ಟಡ ಬುತ್ತಿ ಅವಂಗ ಕೂಡ ಪಕ್ಕ ಗೆದ್ದೈತಿ ಸರ್. ನೋಡಕ್ಕೆ ಮ್ಯಾಚ್ ನೋಡಕ್ಕೆ ಈಗ ಧೋನಿ ಫ್ಯಾನ್ ಆದ್ರೂ ಟೀಮ್ ಅಂತ ಬಂದ್ರೆ RCB ಗೆಲ್ಬೇಕಂತ ಒಂದ್ಸತಿ ಗೆಲ್ಬೇಕಂತ ಆಸೆ ಐತೆ ಅಷ್ಟ ಹೇಳಕ್. RCB ಕಪ್ ಗೆಲ್ತೈತಿ. ಈ ಸಲ ಪಕ್ಕ ಗೆಲ್ತೈತಿ. ಹೊಸ ಅಧ್ಯಾಯ ಸ್ಟಾರ್ಟ್ ಆಗೈತಿ. ಈ ಸಲ ಕಪ್ ನಮ್ದೇ. ನಮ್ ಪ್ರಕಾರ ನಮ್ದೇ. RCB ಗೆಲ್ಲುತ್ತವೆ. ಪ್ರೆಡಿಕ್ಷನ್ ಎಲ್ಲ RCB ಪರವಾಗೈತಿ. ಯಾಕಂದ್ರ ಇತಿಹಾಸನು ನೋಡ್ರೆ ಏನೈತಿ ಗುರ್ತೈತಿ. ಲಾಸ್ಟ್ ಇದ್ದ ಟೀಮ್ ಅನ್ನ ಫೈನಲ್ ಗೆದ್ದದನು ಇತಿಹಾಸ ಐತಿ. KKR ಫೈನಲ್ ಗೆಲ್ತೈತಿ ಇಲ್ಲಿ ಹೇಳಾತನು. ಇವತ್ತು RCB RR ಜೊತೆ ಬೈ RCB ಗೆಲ್ತೈತಿ ಬೈ. ಫೈನಲ್ ಹೋಗೈತಿ. ಆದ್ರೆ KKR ದವ್ರು ನಾವು ಅಬ್ವಿಯಸ್ಲಿ RCB ಜೊತೆ ಫೈನಲ್ KKR ದವ್ರು ನಾವು ಗೆಲ್ತೇವೆ ಬೈ. 2012 ಮೇ 26 ಫೈನಲ್ ಇತ್ತು ಬೈ. ಅವಾಗೂ KKR ಫೈನಲ್ ಗೆದ್ದಿತ್ತು. ಗೌತಮ್ ಗಂಭೀರ್ ಕ್ಯಾಪ್ಟನ್ ಇದ್ದ. ಆದ್ರೆ KKR ದಾಗ ಏನೈತಿ, ಈ ಸಲ ಗೌತಮ್ ಗಂಭೀರ್ ಕೋಚ್ ಅದಾನು. ಅದ್ರ ಸಲುವಾಗಿ RCB ಫೈನಲ್ ಬರ್ತೈತಿ. ಆದ್ರೆ KKR ದವ್ರು ಗೆಲ್ತೇವೆ. ಮತ್ತೇನ, ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇವತ್ತು RCB ಮತ್ತು ರಾಜಸ್ಥಾನ್ ರಾಯಲ್ಸ್ ಟೀಮ್ ಮ್ಯಾಚ್ ಐತಿ. ಸೊ RCB ಗೆಲ್ಲಿ. ಆ್ಯಂಡ್ ಐ ಆಮ್ ಆಲ್ಸೋ RCB ಫ್ಯಾನ್. ಸೊ ನನಗೆ ವಿರಾಟ್ ಕೊಹ್ಲಿ ಆ್ಯಂಡ್ ವಿರಾಟ್ ಕೊಹ್ಲಿ ನಂಗೆ ಇಷ್ಟ. ಆ್ಯಂಡ್ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿಲಿ ಅಂತ ನಾನು ಕೇಳ್ಕೊತೀನಿ. ಸೊ ಆಲ್ ದಿ ಬೆಸ್ಟ್ RCB ಟೀಮ್. ಈ ಸಲ ಕಪ್ ನಮ್ದೇ. ಅಂದರೆ RCB ಗೆಲ್ಬೇಕಂತ ಇದೆ. ಅಂದರೆ ಮುಂದೆ ಗೆದ್ದರೆ ಹೈದರಾಬಾದ್ ಕೂಡ ಗೆದ್ದರೆ ಫೈನಲ್ ಗೆಲ್ಬೇಕಂತ ಒಂದು ವರ್ಷ ನಮ್ಗೆ ಆಸೆ ಇದೆ. RCB ಗೆಲ್ಬೇಕು. ಈ ಸಲ ಕಪ್ ನಮ್ದೇ. ಇವತ್ತು RCB ಹಾಗೂ RR ನಡುವೆ ಎಲಿಮಿನೇಟರ್ ಪಂದ್ಯ ನಡೆಯುವಂಥದ್ದು. ನಿಜಕ್ಕೂ ಇದೊಂದು ರೀತಿಯಲ್ಲಿ ಪಂದ್ಯ ಕಪ್ ಗೆಲ್ಲಲು RCBಗೆ ನಿರ್ಣಾಯಕ ಪಂದ್ಯ ಆಗಿರುವಂಥದ್ದು. ಇವತ್ತು ಗೆದ್ರೆ ಇನ್ನೊಂದು ಮೆಟ್ಲು ಅಷ್ಟೇ ಬಾಕಿ ಉಳಿದಿರುವಂಥದ್ದು. ಹಾಗಾಗಿ ಒಂದ್ ರೀತಿಯಲ್ಲಿ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಿರುವಂಥದ್ದು. ಶಿವಮೊಗ್ಗದ ಅಭಿಮಾನಿಗಳು ಕೂಡ ಒಂದ್ ರೀತಿಯಲ್ಲಿ ಕಾತುರದಿಂದ ಕಾಯ್ತಿದ್ದಾರೆ. ಏನ್ ಹೇಳ್ತಾರೆ ಅಭಿಮಾನಿಗಳು ಕೇಳೋಣ. ಸರ್ ಹೇಳಿ ಸರ್, ಇವತ್ತು RR ಮತ್ತೆ RCB ನಡುವೆ ನಿರ್ಣಾಯಕ ಪಂದ್ಯ ಇದೆ, ಎಲಿಮಿನೇಟರ್ ಪಂದ್ಯ ಇದೆ. RCB ಅವ್ರು ಗೆಲ್ತಾರಂತ ವಿಶ್ವಾಸ ಇದೆಯಾ ಸರ್? ವಿಶ್ವಾಸ ಇದೆ. ಯಾಕಂತ ಹೇಳಿದ್ರೆ 10ನೇ ಸ್ಥಾನದಲ್ಲಿ ಇದ್ರು ಅವರು 10ನೇ ತಾರೀಕುವರೆಗೂ. ಆದ್ರೆ ಒಂದು ವಾರದ ನಂತರ ನೋಡಿದ್ರೆ ಪ್ಲೇ ಆಫಿಗೆ ಹೋಗಿದ್ದಾರೆ. ಕ್ರಿಕೆಟ್ ನಲ್ಲಿ ಏನ್ ಬೇಕಾದ್ರೆ ಸಾಧ್ಯತೆ ಇದೆ. ಹಾಗಾಗಿ ಖಂಡಿತವಾಗಿ ಈ ಸರಿ ಇದೊಂದು ಅವಕಾಶ. ಇದು 17 ವರ್ಷದಲ್ಲಿ ಆಗದೆ ಇರೋದು ಈ ಸರಿ ಪ್ರೂವ್ ಮಾಡ್ತಾರೆ, ಗೆಲ್ತಾರೆ ಅಂತ ಆತ್ಮವಿಶ್ವಾಸ ಖಂಡಿತ ಇದೆ.
RCB ತಂಡ ತುಂಬ ಚೆನ್ನಾಗಿದೆ. ಅದರಲ್ಲಿ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಕೊಹ್ಲಿ ಇರ್ಬೋದು ಅಥವಾ ಎಲ್ಲ ಆಟಗಾರರು ಇವತ್ತು ತುಂಬ ಚೆನ್ನಾಗಿ ಆಡಿ ಇವತ್ತು ಪ್ಲೇ ಆಫಿಗೆ ಬಂದಿದ್ದಾರೆ. ಅದರಲ್ಲೂ ರಾಜಸ್ಥಾನ್ ರಾಯಲ್ಸಲ್ಲೂ ತಂಡ ಚೆನ್ನಾಗಿದೆ. ಅದರಲ್ಲಿ ಯಶಸ್ವಿ ಜೈಸ್ವಾಲ್ ಅಂತ ಉತ್ತಮ ಆಟಗಾರರಿದ್ದಾರೆ. ಹಾಗಾಗಿ ಇವತ್ತು ರೋಚಕ ಪಂದ್ಯ. ಇದರಲ್ಲಿ ಗೆಲ್ಲೇಬೇಕು RCB, ಗೆದ್ದೇ ಗೆಲ್ತಾರೆ, ನಮಗೆ ವಿಶ್ವಾಸ ಇದೆ. ಈ ಸರಿ ಗೆದ್ದರೆ ಇನ್ನೊಂದು ಮೆಟ್ಲು ಅಷ್ಟೇ ನಮಗೆ ಬಾಕಿ ಇರೋದು. ಈ ಸರಿ ಕಪ್ ನಮ್ಮದೇ ಅಂತ ನಾನು ಹೇಳ್ತೀನಿ. ಸರ್ ಈ ಸಲ ಕಪ್ ನಮ್ದೆ. ಕೊಹ್ಲಿ ಅವರು ಹೇಳ್ದಂಗೆ ಈ ಸತಿ ನಮ್ಮದು RCBದು ಹೊಸ ಅಧ್ಯಾಯ. ಈ ಸತಿ ಕಪ್ ನಮ್ಮದೇ. ರಾಜಸ್ಥಾನ್ ಅವರು ಸತತ 6 ಮ್ಯಾಚಿಂದ ಸೋತ್ಕೊಂಡು ಬಂದಿದ್ದಾರೆ. ಫಸ್ಟಿಗೆ ತುಂಬ ಚೆನ್ನಾಗಿ ಆಡಿದ್ರು, ಈಗ 6 ಮ್ಯಾಚ್ ಕಂಟಿನ್ಯೂಸ್ ಸೋತಿದ್ದಾರೆ. ಅವ್ರ ಕಡೆ ಈಗ ಬಟ್ಲರು ಇಲ್ಲ. ಆದ್ರಿಂದ ನಮ್ಮ RCB ಕಂಟಿನ್ಯೂಸ್ 6 ಮ್ಯಾಚ್ ಗೆದ್ದು ಒಳ್ಳೆ ಫಾರ್ಮ್ನಲ್ಲಿದ್ದಾರೆ ಎಲ್ಲರೂ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.